ತುಂಗಾಭದ್ರಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗ್ತಾ ಇಲ್ಲ. ಇದರ ಮಧ್ಯೆ ತೆಲಂಗಾಣದ ಜನ ನೀರಿಗಾಗಿ ಪಟ್ಟು ಹಿಡಿದಿದ್ದಾರೆ. ಕರ್ನಾಟಕ ನೀರು ಹರಿಸಬೇಕು, ತೆಲಂಗಾಣಕ್ಕೆ ನೀರು ಬರ್ತಿಲ್ಲ ಅಂತ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಜಲವಂಡೆ ಬಳಿ ಇರುವಂಥ ಡ್ಯಾಮಿಗೆ ತೆಲಂಗಾಣದ ಟೀಮ್ ಭೇಟಿ ಕೊಟ್ಟಿದೆ. ತುಂಗಾಭದ್ರಾ ನದಿಯ ಮಧ್ಯದಲ್ಲಿ ಕೃಷಿ ನೀರಿಗಾಗಿ ನಿರ್ಮಿಸಿದಂಥ ಡ್ಯಾಮ್ ಇದು. ಬಿಆರ್ಎಸ್ ಪಕ್ಷದ ನಿಯೋಗ ಇಲ್ಲಿಗೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿದೆ. ನಮ್ಮ ಪಾಲಿನ ನೀರು ನಮಗೆ ಸಿಗ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲದ ನೀರನ್ನ ಬಿಡುಗಡೆ ಮಾಡೋದು ಎಲ್ಲಿಂದ ಅಂತ ಕರ್ನಾಟಕದ ಪ್ರಶ್ನೆ. ಇಲ್ಲಿ ಮೊನ್ನೆಯಿಂದ ಮಳೆ ಆಗೋದಕ್ಕೆ ಶುರುವಾಗಿರೋದು ಕರ್ನಾಟಕದಲ್ಲೂ ಕೂಡ. ಅದು ನಿಮಗೆ ಚಿಕ್ಕಮಗಳೂರು ಶಿವಮೊಗ್ಗದಲ್ಲಿ ಮಳೆ ಆದರೆ ಮಾತ್ರ TB ಡ್ಯಾಮಿಗೆ ನೀರು ಹರಿದು ಬರುತ್ತೆ. ತೆಲಂಗಾಣದವರು ಹೇಳ್ತಾ ಇದ್ದಾರೆ ನಮಗೆ ನೀರಿಲ್ಲ ಅಂತ, ನಮಗೆ ನೀರು ಹರಿಸಿಲ್ಲ, ನಮ್ಮ ಪಾಲಿನ ನೀರು ಬರ್ತಾ ಇಲ್ಲ, ನಮಗೆ ನೀರಿಲ್ಲದೆ ಒದ್ದಾಡ್ತಾ ಇದ್ದೀವಿ. ಇವ್ರದೊಂದು ಶುರುವಾಗಿದೆ ಈಗ. TB ಡ್ಯಾಮ್ನ ಒಳಹರಿವಿನ ಪ್ರಮಾಣ ಮೊನ್ನೆಯಿಂದ ಕೊಂಚ ಏರಿಕೆಯಾಗಿದೆ. ಅಂದರೆ ನಮ್ಮ ನಿರೀಕ್ಷಿತ ಪ್ರಮಾಣದಲ್ಲಿ ಒಳಹರಿವಿಲ್ಲ. ಈಗ ತಾನೇ ಮಳೆ ಆರಂಭ ಆಗಿರೋದು. ಜೂನ್ ಇಡೀ ತಿಂಗಳು ನಮಗೆ ಮಳೆ ಕೈ ಕೊಟ್ಟಿದೆ. ಈ BRS ಪಕ್ಷದ ನಿಯೋಗ ಇಲ್ಲಿಗೆ ಬಂದು ವೀಕ್ಷಣೆ ಮಾಡಿದ್ದಾರೆ. ಅವರು ಪರಿಸ್ಥಿತಿ ಹೆಂಗಿದೆ ಅಂತ. ಈಗ ವೀಕ್ಷಣೆ ಮಾಡಿದ ನಂತರನೂ ಅವರಿಗೆ ಪರಿಸ್ಥಿತಿ ಅರ್ಥ ಆಗಿಲ್ಲ. ಅವರು ಹೇಳ್ತಾ ಇದ್ದಾರೆ ತೆಲಂಗಾಣಕ್ಕೆ ಅನ್ಯಾಯ ಆಗ್ತಿದೆ, ನಮ್ಮ ಮುಖ್ಯಮಂತ್ರಿಯು ಕೂಡ ಮಾತನಾಡ್ತಾ ಇಲ್ಲ, ಅಂದರೆ ರೇವಂತ್ ರೆಡ್ಡಿ ಮಾತನಾಡ್ತಾ ಇಲ್ಲ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಸೇರಿಕೊಂಡು ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಅನ್ನೋದು ಇವರು ಮಾಡ್ತಾ ಇರುವಂಥ ಆರೋಪ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.